ಈ ಎಲ್ಲ ಕಡೆ ಈಗ ಪ್ರಿಂಟಿಂಗ್ ಅದೆಲ್ಲ ಬಂದ್ಮೇಲೆ ಈ ಆರ್ಟಿಗೆ ಅದರದ್ದೇ ಆದ ಬೆಲೆ ಸಿಗ್ತದೆ, ಇದು ಆರ್ಟಿಗೆ ಅಥವಾ ಹೊಡೆತ ಬಿದ್ದಿದೆ ಏನಂತ ಹೇಳ್ತೀರಿ ಇದ್ರ ಬಗ್ಗೆ? ಹಾಗೇನಿಲ್ಲ, ಯಾಕೆಂದ್ರೆ ಆರ್ಟ್ನದೇ ಆದ ಒಂದು ವ್ಯಾಲ್ಯೂ ಇದೆ. ಡಿಜಿಟಲ್ ಯುಗದಲ್ಲಿ ಏನಾಗುತ್ತೆ ಅಂದ್ರೆ ಕಾಪಿ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಒರಿಜಿನಲ್ ಇಸ್ ಒರಿಜಿನಲ್. ಟೆಕ್ನಾಲಜಿ ಬೆಳೆದಾಗೆ ಆರ್ಟಿಸ್ಟ್ಗಳು ಕೂಡ ತಮ್ಮ ಪರಿಧಿಯನ್ನು ಅಗಲ ಮಾಡ್ಕೊಳ್ತಾ ಹೋಗ್ತಾರೆ. ಯಾಕೆಂದ್ರೆ ಆರ್ಟ್ ಅನ್ನುವಂಥದ್ದು ಒಂದು ರೀತಿ ನಿಂತ ನೀರಲ್ಲ, ಅದು ಯಾವತ್ತೂ ಬದಲಾಗುತ್ತಾ ಹೋಗ್ತಾ ಇರಬೇಕು. ಸಾಮಾನ್ಯವಾಗಿ ನಾವು ಏನ್ ತಿಳ್ಕೊಳ್ತೇವೆ ಅಂದ್ರೆ ಚಿತ್ರಕಲೆ ಅನ್ನೋದು ಕೈಯಲ್ಲಿ ಮಾಡುವಂಥದ್ದು, ಸ್ಕಿಲ್ ಬೇಸ್ಡ್ ಅಂತ. ಕಂಪ್ಲೀಟ್ ಇದು ಸ್ಕಿಲ್ ಅಲ್ಲ. ಚಿತ್ರಕಲೆ ಅನ್ನೋದು ಒಂದು ಮಾಧ್ಯಮ. ಅದು ನಾವು ಏನು ಯೋಚನೆ ಮಾಡ್ತೇವೆ, ಆ ಯೋಚನೆಯನ್ನು ನಾವು ಹೇಗೆ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೇವೆ ಅನ್ನೋದು ಮುಖ್ಯ. ನಾನು ನೇಮಿರಾಜ್ ಶೆಟ್ಟಿ ಅಂತ, ಇದು ಆರ್ಟ್ ಕೆನರಾ ಟ್ರಸ್ಟ್ನ ಸೆಕ್ರೆಟರಿ, ಇಂಟ್ಯಾಕ್ನ ಕೋ-ಕನ್ವೀನರ್ ಆಗಿದ್ದೇನೆ. ಎಷ್ಟು ವರ್ಷಗಳಿಂದ ಈ ಚಿತ್ರಕಲೆಯಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಿ? 40 ವರ್ಷ ಆಯಿತು ಈ ಫೀಲ್ಡಲ್ಲಿ ಓದ್ತಾಯಿತ್ತು. ಮತ್ತು ಇನಿಷಿಯಲಿ ನಾನು ಕಲ್ತಿದ್ದು ಲಿಟ್ರೇಚರು, ಆಮೇಲೆ ಅದ್ರ ಜೊತೆಗೆ ಕಾಸರಗೋಡಿನ ಹೆಸರಾಂತ ಕಲಾವಿದ PS ಪುಂಚಿತಾಯ ಅವರ ಶಿಷ್ಯನಾಗಿಯೂ ಇದ್ದೆ. ಡೆಲ್ಲಿಗೆ ಹೋಗಿ ಪ್ರಿಂಟ್ ಮೇಕಿಂಗು ಕಲಿತೆ. ಪ್ರಿಂಟ್ ಮೇಕಿಂಗ್ ಅಂದರೆ ಅಚ್ಚುಕಲೆ. ಬರೋಡಾದ MS ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ ಮಾಡಿದೆ ಕಲಾ ವಿಮರ್ಶೆಯಲ್ಲಿ, ಕಲಾ ಇತಿಹಾಸ ಮತ್ತು ವಿಮರ್ಶೆಯಲ್ಲಿ ಮಾಸ್ಟರ್ಸ್ ಕೋರ್ಸ್ ಮಾಡಿದೆ. ತದನಂತರ ನಾನು ಬೇರೆ ಬೇರೆ ಕಾಲೇಜುಗಳಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಟೀಚರ್ ಆಗಿ, ಲೆಕ್ಚರರ್ ಆಗಿ, ಅಸಿಸ್ಟೆಂಟು, ಪ್ರೊಫೆಸರ್ ಆಗಿ ನಾನು ಒಂದು 5 ವರ್ಷದ ಕೆಳಗೆ ರಿಟೈರ್ ಆದ. ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಮೇಲೆ ಆಸಕ್ತಿ ಎಷ್ಟಿದೆ? ಮೊದಲು ಹೇಗಿತ್ತು, ಈಗ ಹೇಗಿದೆ? ಇದು ಒಂದು ಆಫ್ ದ ಟ್ರ್ಯಾಕ್ ಫೀಲ್ಡ್ ಅದು ಚಿತ್ರಕಲೆ ಅನ್ನುವಂಥದ್ದು. ಅದರಿಂದ ಏನಾಗುತ್ತೆ ಅಂದರೆ ಎಲ್ಲ ಈಗ ಹುಡುಗರಿಗೆ ಆಸಕ್ತಿ ಇರುತ್ತೆ ಚಿತ್ರಕಲೆಯಲ್ಲಿ, ಆದರೆ ಅದು ಅದರ ಪ್ರೊಫೆಷನ್ನು ಉಳಿದ ಪ್ರೊಫೆಷನ್ ಥರ ಅಲ್ಲ. ಅದರಲ್ಲಿ ಸ್ಟ್ರಗಲು ಮಾಡಬೇಕಾಗುತ್ತೆ, ಮತ್ತು ಅದರಲ್ಲಿ ಅದೊಂದು ಒಂಥರ ಫೈಟ್ ಮಾಡ್ತಾ ಮುಂದುವರಿಬೇಕಾಗುತ್ತೆ. ತನ್ನ ನೆಲೆಯನ್ನು ಉಳಿಸಿಕೊಳ್ಳುವುದಕ್ಕೆ ಅಥವಾ ತನ್ನ ಬೇಸನ್ನು ಇದು ಮಾಡಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟಪಡಬೇಕಾದ್ರೆ ಉಳಿದ ಹಾಗೆ ನಾವು ಕಾಲೇಜು ಆದ ಕೂಡಲೇ ಕೆಲಸ ಸಿಗುತ್ತೆ ಅನ್ನುವಂಥ ಇದಿಲ್ಲ. ಅದರಿಂದಾಗಿ ಪೇರೆಂಟ್ಸ್ಗೆ ಅದರ ಬಗ್ಗೆ ಹೆಚ್ಚು ತಮ್ಮ ಮಕ್ಕಳನ್ನು ಕಳಿಸಲಿಕ್ಕೆ ಆಸಕ್ತಿ ಇರುವುದಿಲ್ಲ, ಮತ್ತು ಮಕ್ಕಳಿಗೆ ಆಸಕ್ತಿ ಇದ್ರೂ ಅವರು ಕಳಿಸೋದಿಲ್ಲ. ಅದರಿಂದಾಗಿ ಬೇರೆ ಯಾವುದಾದ್ರೂ ಕೋರ್ಸಿಗೆ ಹಾಕಿಬಿಡ್ತಾರೆ, ಎಂಜಿನಿಯರಿಂಗ್, ಮೆಡಿಕಲ್ಲು ಅಥವಾ ಬೇರೆ ಪ್ರೊಫೆಷನಲ್ ಕೋರ್ಸಿಗೆ ಹಾಕ್ತಾರೆ. ಇದು ಒಂದು ಪ್ರೊಫೆಷನ್ನೇ, ಆದರೆ ಈ ಪ್ರೊಫೆಷನ್ ಡೀಲ್ ಮಾಡಬೇಕಾದ ರೀತಿ ಬೇರೆ ಇರುತ್ತೆ. ಸೊ ನಮ್ಮ ಕಾಲದಲ್ಲಿ ಇರೋದಕ್ಕಿಂತ ಹೆಚ್ಚಿಗೆ ಅದರಲ್ಲಿ ಸಾಧ್ಯತೆಗಳಿವೆ. ಮಾತ್ರ ಅಲ್ಲ, ಅದರಲ್ಲಿ ಸಾಕಷ್ಟು ರೀತಿಯ ಅವಕಾಶಗಳಿವೆ ಅದರಲ್ಲಿ. ಯಾಕೆಂದ್ರೆ ಚಿಕ್ಕ ಊರುಗಳಲ್ಲಿ ಅಂತ ಅವಕಾಶಗಳೇನಿಲ್ಲ, ಯಾಕೆಂದ್ರೆ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಹೆಚ್ಚಿನ ಪ್ರೊಫೆಷನ್ ಅನ್ನು ಇದು ಮಾಡ್ಕೊಳ್ಳೋದಕ್ಕೋಸ್ಕರ, ತಮ್ಮನ್ನು ತಾವು ಬೆಳೆಸಿಕೊಳ್ಳೋದಕ್ಕೋಸ್ಕರ ಅವರು ದೊಡ್ಡ ಸಿಟಿಯ ಕಡೆಗೆ ಹೋಗ್ತಾರೆ. ಹಾಗೆ ಬೇಸಿಕಲಿ ಮುಂಬೈ ಮತ್ತು ಡೆಲ್ಲಿ ಅಂತ ಸಿಟಿಗಳಲ್ಲಿ ಇದಕ್ಕೆ ಹೆಚ್ಚು ಬೇಡಿಕೆ ಇದೆ. ಈ ಡಿಜಿಟಲ್ ಯುಗ ಅಂತ ಹೇಳ್ತಾರೆ, ಈಗ ಸೋಷಿಯಲ್ ಮೀಡಿಯಾ ಎಲ್ಲ ಬಂದ್ಮೇಲೆ ಈ ಆರ್ಟಿಗೆ ಅಥವಾ ಈ ಎಲ್ಲ ಕಡೆ ಈಗ ಪ್ರಿಂಟಿಂಗ್ ಅದೆಲ್ಲ ಬಂದ್ಮೇಲೆ ಈ ಆರ್ಟಿಗೆ ಅದರದ್ದೇ ಆದ ಬೆಲೆ ಸಿಗ್ತದೆ, ಇದು ಆರ್ಟಿಗೆ ಅಥವಾ ಹೊಡೆತ ಬಿದ್ದಿದೆ ಏನಂತ ಹೇಳ್ತೀರಿ ಇದ್ರ ಬಗ್ಗೆ? ಈ ಡಿಜಿಟಲ್ ಯುಗ ಬಂದ್ಮೇಲೆ ಹಾಗೇನಿಲ್ಲ, ಯಾಕೆಂದ್ರೆ ಆರ್ಟ್ನದೇ ಆದ ಒಂದು ವ್ಯಾಲ್ಯೂ ಇದೆ. ಅದರಿಂದಾಗಿ ಡಿಜಿಟಲ್ ಯುಗದಲ್ಲಿ ಏನಾಗುತ್ತೆ ಅಂದ್ರೆ ಕಾಪಿ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಒರಿಜಿನಲ್ ಇಸ್ ಒರಿಜಿನಲ್, ಅದನ್ನು ಏನು ಮಾಡೋದಿಲ್ಲ. ಮತ್ತೆ ಈ ಟೆಕ್ನಾಲಜಿ ಬೆಳೆದಾಗೆ ಆರ್ಟಿಸ್ಟ್ಗಳು ಕೂಡ ತಮ್ಮ ಪರಿಧಿಯನ್ನು ಅಗಲ ಮಾಡ್ಕೊಳ್ತಾ ಹೋಗ್ತಾರೆ. ಅವರು ಅಲ್ಲಿಗೆ ಇದಾಗೋದಿಲ್ಲ. ಯಾಕೆಂದ್ರೆ ಆರ್ಟ್ ಅನ್ನುವಂಥದ್ದು ಒಂದು ರೀತಿ ನಿಂತ ನೀರಲ್ಲ, ಅದು ಯಾವತ್ತೂ ಬದಲಾಗುತ್ತಾ ಹೋಗ್ತಾ ಇರಬೇಕು. ಕಾಲಕ್ಕೆ ಅನುಗುಣವಾಗಿ ಕಲಾವಿದ ತನ್ನನ್ನು ಅದರಲ್ಲಿ ತೊಡಗಿಸಿಕೊಳ್ಬೇಕು, ಅದರಲ್ಲಿ ಪ್ರಯೋಗಗಳನ್ನು ಮಾಡಬೇಕು. ಇತ್ತೀಚಿನ ಕಲೆಯಲ್ಲಿ ಅಂತ ಬಹಳಷ್ಟು ಪ್ರಯೋಗಾತ್ಮಕ ಕಲೆಗಳು ಬಂದಿವೆ, ಮಾಡ್ತಾ ಇದ್ದಾರೆ. ಅದು ಯಾವತ್ತೂ ನಿಲ್ಲುವ ಅಥವಾ ಅದು ಯಾವತ್ತೂ ನಿಂತು ಹೋಗುದು. ಅದರದ್ದೇ ಒಂದು ರೀತಿ ಮತ್ತೆ ಅದರದ್ದೇ ಆದ ಒಂದು ಮಾಪನ ಎಲ್ಲ ಇರುತ್ತೆ. ಅದರ ಮೂಲಕ ಅದು ನಡೀತಾ ಇದೆ.